ಬಿಗ್ ಬಾಸ್ ಕನ್ನಡ ಸೀಸನ್ 10ರ ವಿನಯ್ ಗೌಡ ಹಾಗೂ ಸೀಸನ್ 11ರ ರಜತ್ ಕಿಶನ್ ರೀಲ್ಸ್ ಮಾಡೋದಕ್ಕೆ ಹೋಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿರೋದು ಎಲ್ರಿಗೂ ಗೊತ್ತಿದೆ. ಇಬ್ಬರು ಕೈಯಲ್ಲಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ರು. ಇವರಿಗೆ ವಿನಯ್ ಗೌಡ ಕೂಡ ಸಾಥ್ ನೀಡಿದ್ರು. ಇದನ್ನು ರಜತ್ ಕಿಶನ್ ತನ್ನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ರು. ಆ ವಿಡಿಯೋಗೆ ಟೀಕೆಗಳು ವ್ಯಕ್ತವಾದ ಬೆನ್ನಲ್ಲೇ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಇಬ್ಬರನ್ನು ಬಂಧಿಸಲಾಗಿತ್ತು. ಮನರಂಜನೆಗಾಗಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ರಜತ್ ಹಾಗೂ ವಿನಯ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದ್ರೂ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಜೈಲಿನಿಂದ ಹೊರಬಂದ ಬಳಿಕ ವಿನಯ್ ಹಾಗೂ ರಜತ್ ಮಧ್ಯೆ ಬಿರುಕು ಮೂಡಿದೆ ಎನ್ನುವ ಸುದ್ದಿ ಹರಿದಾಡ್ತು. ಅಷ್ಟೇ ಅಲ್ಲದೆ ರಜತ್ ನೀಡಿದ ಹೇಳಿಕೆ ಕೂಡ ವೈರಲ್ ಆಗಿತ್ತು. ವಿನಯ್ ನನಗಿಂತ 10 ವರ್ಷ ದೊಡ್ಡವನು, ಅವನಿಗೆ ಗೊತ್ತಿದೆ ಎಲ್ಲಿ ಏನ್ ಮಾಡಬೇಕು ಅಂತ, ಅವನ ಜೊತೆ ರೀಲ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರು ವಿನಯ್ ಗೌಡ ಜೊತೆಗೆ ರೀಲ್ಸ್ ಮಾಡಬೇಕು ಅಂತ ಕಾಯ್ತಾ ಕೂತಿಲ್ಲ, ಅವನ ಪಾಡಿಗೆ ನೆಮ್ಮದಿಯಾಗಿ ಇರ್ಲಿ ಅಂತ ರಜತ್ ಹೇಳಿದ್ರು. ಈ ಮಾತಿನ ಬೆನ್ನಲ್ಲೇ ಇಬ್ಬರ ನಡುವೆ ಕೋಪ ಇರೋದು ಖಚಿತವಾಗಿತ್ತು. ಆದ್ರೆ ಈಗ ಕೋರ್ಟ್ ವಿಚಾರಣೆಗೆ ಹಾಜರಾಗುವಾಗ ಇಬ್ಬರು ಜೊತೆಯಾಗಿ ಬಂದ್ರು. ಅಷ್ಟೇ ಅಲ್ಲದೆ ಮೀಡಿಯಾ ಮುಂದೆ ಎಲ್ಲಾ ಗೊಂದಲಗಳಿಗೆ ಸ್ಪಷ್ಟನೆ ಕೂಡ ಕೊಟ್ರು. ಸಡನ್ ಆಗಿ ಆ ರೀತಿ ಆದಾಗ ಇಬ್ಬರಿಗೂ ಒಂಥರ ಶಾಕ್ ಆಗಿತ್ತು. ಇಬ್ಬರಿಗೂ ಅದರಿಂದ ಆಚೆ ಬರೋದಕ್ಕೆ ಸಮಯ ಬೇಕು. ಯಾಕಂದ್ರೆ ನಾನು ಯಾವತ್ತೂ ಜೈಲಿಗೆ ಹೋದವನಲ್ಲ, ವಿನಯ್ ಕೂಡ ಅಷ್ಟೇ. ಹೀಗಿದ್ದಾಗ ಸಡನ್ ಆಗಿ ಅಂತ ಪರಿಸ್ಥಿತಿ ಬಂದಾಗ ನಮಗೂ ಒಂಥರ ಅನ್ಸ್ಬಿಡ್ತು. ಒಂದ್ ರೀಲ್ಸ್ಗೆ ಒಳಗೆ ಬಂದ್ಬಿಟ್ವಾ ಅಂತ ಅನ್ಸಿತ್ತು ಅಂತ ರಜತ್ ಹೇಳಿದ್ದಾರೆ. ಹಾಗೆ ವಿನಯ್ ಗೌಡ ಮಾತನಾಡಿ, ಸ್ನೇಹದಲ್ಲಿ ಜಗಳ ಸಿಟ್ಟು ಇಲ್ಲ ಅಂತಂದ್ರೆ ಅದು ಫ್ರೆಂಡ್ಶಿಪ್ಪೇ ಅಲ್ಲ. ಕೋಪ ಬಂದಾಗ ಕೋಪ ಮಾಡ್ಕೋಬೇಕು. ಫ್ರೆಂಡ್ಶಿಪ್ ತೋರಿಸೋ ಟೈಮ್ ಬಂದಾಗ ಗೆಳೆತನವನ್ನ ತೋರಿಸಬೇಕು. ಅದೇ ಅಲ್ವಾ ನಿಜವಾದ ಫ್ರೆಂಡ್ಶಿಪ್ ಅಂತ ಹೇಳಿದ್ದಾರೆ.